ಈಗೆಲ್ಲ ಕಡೆಯೂ ಕೂಡ ಮೊಬೈಲಲ್ಲಿ ಒತ್ತೋದು, ಆರ್ಡರ್ ಮಾಡ್ಕೊಳ್ಳೋದು. ನೋಡೋ ಹಾಗೆ ಇಲ್ಲ ಅದನ್ನು. ಆ ಇಮೇಜ್ ನೋಡ್ತಾ ಇರೋದು, ಎಲ್ಲವೂ ಕೂಡ ಅಲ್ಲಿ ಫೋಟೋಗಳನ್ನು ನೋಡ್ತಾ ಇರೋದು, ಸೂಪರ್ ಬುಕ್ ಮಾಡು ತಗೊಳ್ತಾ ಇರೋ. ಎಲ್ಲರೂ ಮಾಡೋದು ಅದನ್ನೇ. ಇಲ್ಲೊಬ್ಬರಿಗೆ ಹಂಗೆ ಆಗಿಬಿಟ್ಟಿದೆ. ಪಾಪ 1,85,000 ಒಂದು ಮೊಬೈಲ್ ಬುಕ್ ಮಾಡ್ತಾರೆ. ಇನ್ನೇನು ಬಂತು ಮೊಬೈಲ್ ತಗೊಳ್ಳೋಣ ಅಂತೂ ಬಾಕ್ಸ್ ಓಪನ್ ಮಾಡ್ತಾರೆ. ಮೊಬೈಲ್ ಅಲ್ಲ, ಮೊಬೈಲ್ ಸೈಜಲ್ಲೇ ಇರುವಂಥ ಒಂದು ಟೈಲ್ಸನ್ನು ಇಟ್ಟು ಕಳಿಸ್ಬಿಟ್ಟಿದ್ದಾರೆ. ಯಾರಿಗೆ ಈ ರೀತಿಯಾಗಿ ಆಗಿದ್ದು? ಸ್ಟೋರಿಯಲ್ಲಿದೆ ನೋಡಿ. ಆನ್ಲೈನ್ ಸ್ಕ್ಯಾಮ್, ಬೆಚ್ಚಿ ಬಿದ್ದ ಗ್ರಾಹಕ. ಆರ್ಡರ್ ಮಾಡಿದ್ದು ಮೊಬೈಲ್ ಫೋನ್, ಬಾಕ್ಸ್ ನಲ್ಲಿ ಓಪನ್ ಮಾಡಿದಾಗ ಸಿಕ್ಕಿದ್ದು ಕಲ್ಲು. ಇತ್ತೀಚೆಗೆ ಜನ ಆನ್ಲೈನ್ ಶಾಪಿಂಗ್ಗೆ ಒಗ್ಗಿಕೊಂಡು ಬಿಟ್ಟಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಗ್ಯಾಂಗ್ ನಗರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಇಂತಹ ಆನ್ಲೈನ್ ಸ್ಕ್ಯಾಮ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಅಮೆಜಾನ್ ಆಪ್ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಪ್ರೇಮಾನಂದ ಎಂಬಾತ ಸ್ಯಾಮ್ಸಂಗ್ ಝೆಡ್ ಫೋಲ್ಡ್ ಫೋನ್ ಅನ್ನ ಆರ್ಡರ್ ಮಾಡಿದ್ರು. ಬರೋಬ್ಬರಿ 1,85,000 ಈ ಮೊಬೈಲ್ ಅನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ರು. ಆಪ್ನಲ್ಲಿ ನಿಗದಿಯಾದ ದಿನಾಂಕದಂದೇ ಆರ್ಡರ್ ಕೂಡ ಡೆಲಿವರಿ ಆಗಿತ್ತು. ಅಂತೂ ಆರ್ಡರ್ ಮಾಡಿದ್ದ ಮೊಬೈಲ್ ಬಂದೇ ಬಿಡ್ತು ಅಂತ ಖುಷಿಯಲ್ಲಿದ್ದ ಪ್ರೇಮಾನಂದಗೆ ಶಾಕ್ ಎದುರಾಗಿದೆ. ಅಮೆಜಾನ್ ಅಲ್ಲಿ 1,55,000 ಕೊಟ್ಟು ಆರ್ಡರ್ ಮಾಡಿದಂಥ ಮೊಬೈಲ್ನ ಬದಲಾಗಿ ಕಲ್ಲು ಬಂದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಈ ರೀತಿಯ ಮೋಸ ಆಗಿದೆ. ಈಗ ಅದನ್ನು ಸಂಬಂಧಪಟ್ಟಂತೆ ಒಂದು FIR ಅನ್ನು ಕೂಡ ದಾಖಲನ ಮಾಡಿ ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಅಮೆಜಾನ್ ನಿಂದ ಆರ್ಡರ್ ಬಂತಲ್ಲ ಅಂತ ಕವರ್ ಸೀಲ್ ಓಪನ್ ಮಾಡಿ ಬಾಕ್ಸ್ ನಲ್ಲಿರೋ ಐಟಮ್ ನೋಡೋಣ ಅಂತ ಮುಂದಾದಾಗ ಬಾಕ್ಸ್ ನಲ್ಲಿ ಮೊಬೈಲ್ ನ ಬದಲು ಬಂದಿದ್ದು ತೂಕದ ಕಲ್ಲು. ಸ್ಯಾಮ್ಸಂಗ್ ಝೆಡ್ ಫೋಲ್ಡ್ ಮೊಬೈಲ್ ಭಾರ ಇರುವಷ್ಟು ತೂಕದ ಕಲ್ಲೊಂದನ್ನ ಪ್ಯಾಕ್ ಮಾಡಿ ಪಾರ್ಸಲ್ ಮಾಡಿದ್ರು. ಚೌಕಾಕಾರದ ಕಲ್ಲನ್ನ ಮೊಬೈಲ್ ಬಾಕ್ಸ್ ನಲ್ಲಿಟ್ಟು ವಂಚನೆ ಮಾಡಿರುವುದು ಬಟಾ ಬಯಲಾಗಿದೆ. ಮೊಬೈಲ್ ಬದಲು ಕಲ್ಲು ನೋಡಿದ ಗ್ರಾಹಕ ಪ್ರೇಮಾನಂದಗೆ ಶಾಕ್ಗೆ ಒಳಗಾಗಿದ್ರು. ಅದಾಗಲೇ ಮೊಬೈಲ್ ಖರೀದಿಸಲು ಸಂಪೂರ್ಣ ಹಣವನ್ನ ಪಾವತಿ ಮಾಡಿದ್ರು. ಆತ ಡೆಲಿವರಿ ಬಾಯ್ಗೆ ಕರೆ ಮಾಡಿದ್ರೆ ಆತ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಕೊನೆಗೆ NCRP ಪೋರ್ಟಲ್ನಲ್ಲಿ ದೂರನ್ನ ನೀಡಿ ನಡೆದ ಘಟನೆಯ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಡೆಲಿವರಿ ಮಾಡಿದಾಗೆ OTP ಕೇಳಿಬಿಟ್ಟು ಡೆಲಿವರಿ ಮಾಡಿರೋದು. ಇಟ್ ವಾಸ್ ನಾಟ್ ಓಪನ್ ಬಾಕ್ಸ್. ಸೊ ಅವಾಗೆ OTP ತೊಗೊಂಡು ಹೋಗಾದಮೇಲೆ ಆಮೇಲೆ ನಾವು ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗೆ ಸೊ ಫೋನ್ ಇರಲಿಲ್ಲ, ಅದ್ರ ಬದಲು ಕಲ್ಲಿತ್ತು. ಸೊ ಟೈಲ್ಸ್ ಡೆಲಿವರಿ ಮಾಡಿದ್ದಾರೆ ಅವರು. ಆಮೇಲೆ ಅದನ್ನು ಕಂಪ್ಲೀಟ್ಲಿ ಸೀಲ್ಡ್ ಪ್ಯಾಕ್. ಸೊ ಅಮೆಜಾನ್ ಕವರ್ ಆಗಲಿ ಅಥವಾ ಮೊಬೈಲ್ ಬಾಕ್ಸು, ಇಟ್ ವಾಸ್ ಕಂಪ್ಲೀಟ್ಲಿ ಸೀಲ್ಡ್. ಮೋಸ್ಟ್ಲಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಮೆಜಾನ್ನಲ್ಲಿ ಬಂದಂಥ ಕೊರಿಯರ್ ಏನಿತ್ತು, ಕೊರಿಯರನ್ನು ತೆಗೆಯೋದಕ್ಕಿಂತ ಮುಂಚಿತವಾಗಿ ಆತ ಒಂದು ಬುದ್ಧಿವಂತಿಕೆ ಕೆಲಸವನ್ನು ಕೂಡ ಮಾಡಿದ್ದಾನೆ. ಅಂದರೆ ಅಮೆಜಾನ್ನ ಪಾರ್ಸಲ್ನ ಓಪನ್ ಮಾಡೋ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಮಾಡಿರುವಂಥದ್ದು. ಚಿತ್ರೀಕರಣವನ್ನು ಮಾಡಿ ಸಂಪೂರ್ಣವಾದ ಮಾಹಿತಿಗಳನ್ನು ಈಗ ತನ್ನ ಟ್ವಿಟರ್ನಲ್ಲಿರ್ಬೋದು ಮತ್ತು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ದಾನೆ. ಜೊತೆಗೆ ಅಮೆಜಾನಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ, ಜೊತೆಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತನ್ನ ಆಕ್ರೋಶವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಇದೀಗ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಮೊಬೈಲ್ ಬಾಕ್ಸ್ನಲ್ಲಿ ಕಲ್ಲಿಟ್ಟಿದ್ಯಾರು? ಇಂತಹ ಆನ್ಲೈನ್ ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇದ್ದು ಇದಕ್ಕೆಲ್ಲ ಪೊಲೀಸರು ಹೇಗೆ ಕಡಿವಾಣ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.